ಮೂರ್ ಬೀಚ್ ಎಲ್ಲ ರೌಂಡ್ ಹಾಕೊಂಡು ಫೈನಲಿ ನಾವೀಗ ಮುರ್ಜಾನ್ ಫೋರ್ಟ್ ಹತ್ರ ಬಂದಿದ್ವಿ. ದಿಸ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಮಿರ್ಜಾನ್ ಫೋರ್ಟ್. ಸೊ ಇದ್ರದ್ದು ಇತಿಹಾಸ ಏನು, ಇದನ್ನ ಯಾರು ಆಳಿದ್ರು ಅಂತ ನಮ್ಮ ಪ್ರೀತಿ ಅಶ್ವಿನಿ ಅವ್ರು ಹೇಳ್ತಾರೆ. ಸೊ ಇದು 16th ಸೆಂಚುರಿಯಲ್ಲಿ ರಾಣಿ ಚೆನ್ನಭೈರವ ದೇವಿ ಅವ್ರು ಆಳ್ತಿದ್ರು. ಶಿ ಇಸ್ ಆಲ್ಸೋ ನೋನ್ ಆಸ್ ಪೆಪ್ಪರ್ ಕ್ವೀನ್ ಆಫ್ ಇಂಡಿಯಾ. ಆ್ಯಂಡ್ ಮುಂದಿದ್ದು ಇವ್ರು ಹೇಳ್ತಾರೆ. ಸೊ ನೀವು ಯಾರಾದರೂ ಬರಬೇಕು, ಈ ಮಿರ್ಜಾನ್ ಫೋರ್ಟ್ ವಂಡರ್ಫುಲ್ ಆಗಿದೆ. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫುಲ್ ಗ್ರೀನರಿ. ಆ್ಯಕ್ಚುಲಿ ಇದು ಇವಾಗ ಬಿಸಿಲು ಕಾಲ ಅಲ್ಲ, ಸ್ವಲ್ಪ ಡ್ರೈ ಆಗಿದೆ. ಮತ್ತು ಇದು ಕುಮಟಾಯಿಂದ 11 ಕಿಲೋಮೀಟರ್ ಇದೆ, ಪ್ಲಸ್ ಗೋವಾಯಿಂದ 160 ಕಿಲೋಮೀಟರ್ಸ್ ಇದೆ. ಯಾರಾದರೂ ಗೋವಾಗೆ ಹೋದರೆ ದಯವಿಟ್ಟು ಇಲ್ಲಿ ಬಂದು ನೋಡ್ಕೊಂಡು ಹೋಗಿ. ಇಲ್ಲಿ ಎಂಟ್ರಿ ಟಿಕೆಟ್ ಅವೆಲ್ಲ ಏನೂ ಇರೋಲ್ಲ. ಒಂದು ಸುಂದರವಾದ ಫೋರ್ಟ್ ಇದು. ಆ್ಯಂಡ್ ಆ್ಯಕ್ಚುಲಿ ಬೆಸ್ಟ್ ಪ್ಲೇಸ್ ಟು ವಿಸಿಟ್, ಬೆಸ್ಟ್ ಟೈಮ್ ಟು ವಿಸಿಟ್ ಇಸ್ ಫೆಬ್ರವರಿ ಮುಂಚೆನೇ ವಿಸಿಟ್ ಮಾಡಿ. ಬಿಕಾಸ್ ಈಗ ಸ್ವಲ್ಪ ನಾವು ಫೆಬ್ರವರಿ ಎಂಡಿಂಗಲ್ಲಿ ಬಂದಿದ್ದೀವಿ. ಆಲ್ಮೋಸ್ಟ್ ಮಾರ್ಚ್ ಸ್ಟಾರ್ಟ್ ತುಂಬ ಬಿಸಿಲಿದೆ, ಸ್ವಲ್ಪ ಗ್ರೀನರಿ ಎಲ್ಲ ಹೊಟ್ಟೋಗಿದೆ. ರಾಣಿ ಚೆನ್ನಭೈರವ ದೇವಿ ಅವರು ಆಳಿದ ಮೇಲೆ 60 ವರ್ಷಗಳ ನಂತರ ವಿಜಯನಗರ ಸಾಮ್ರಾಜ್ಯ ಇದನ್ನು ವಶಪಡಿಸ್ಕೊಳ್ಳುತ್ತೆ. ಅದಾದಮೇಲೆ ವಿಜಯನಗರ ಸಾಮ್ರಾಜ್ಯ ಅರಸರ ಕಡೆಯಿಂದ ಕುಮಟಾ ನಾಯಕಸ್ ಕಡೆಯವರು ವಶಪಡಿಸ್ಕೊಳ್ತಾರೆ. ಸೊ ನಾವಿನ್ನೂ ಇವಾಗ ಒಳಗಡೆ ಹೋಗಿಲ್ಲ, ನಮ್ಮ ಟೀಮವರೆಲ್ಲ ಆಲ್ಮೋಸ್ಟ್ ಹೋಗಿದ್ದಾರೆ. ಸೊ ವಿ ವಿಲ್ ಗೋ ಆ್ಯಂಡ್ ಎಕ್ಸ್ಪ್ಲೋರ್ ದ ಥಿಂಗ್ಸ್ ವಾಟ್ ಈಸ್ ದೇರ್ ಇನ್ ದ ಇನ್ಸೈಡ್. ಇಲ್ಲಿ ಬಂದರೆ ನೀವು ಆ್ಯಕ್ಚುಲಿ ಆಲ್ ಸರೌಂಡಿಂಗ್ಸ್ ಇಲ್ಲಿ ಏನೇನಿದೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಕವರ್ ಆಗ್ತದೆ. ಇಲ್ಲಿ ಗೋಕರ್ಣದಲ್ಲಿ ತುಂಬ ಬೀಚಸ್ ಇದ್ದಾವೆ. ಸೊ 5 ಬೀಚಸ್ ಇದ್ದಾವೆ. ಮತ್ತು ಬೇರೆ ಬೇರೆ ಪ್ಲೇಸಸ್ ಇದ್ದಾವೆ. 1 ಅವರ್ನು ಹೋಗ್ಬೋದು. ತುಂಬ ಚೆನ್ನಾಗಿದೆ ಪ್ಲೇಸಸ್ಸು. ಬನ್ನಿ ಇವಾಗ ಒಳಗಡೆ ಹೋಗಿ ಒಂದು ಟೂರ್ ಹಾಕೊಂಡು ಬರೋಣ ಮಿರ್ಜಾನ್ ಫೋರ್ಟ್ನ. ಆಕ್ಚುಲಿ ವಿ ಆರ್ ಡೂಯಿಂಗ್ ಮಲ್ಟಿಪಲ್ ವಿಡಿಯೋಸ್. ಇದನ್ನ ಯಾಕೆ ಸಪ್ರೇಟಾಗಿ ತೋರಿಸ್ತಾ ಇದೀವಿ ಅಂದರೆ ಇಲ್ಲಿ ಬೆಸ್ಟ್ ಫೋಟೋಗ್ರಫಿಗಾಗಲಿ ಹಿಸ್ಟ್ರಿಗಾಗಲಿ ಸೊ ಸ್ಪೈಸಸ್ನ ತುಂಬ ಕಾಪಾಡ್ಕೊಂಡು ಬಂದಿದ್ದಾರೆ ರಾಣಿ ಚೆನ್ನಮ್ಮ ಭೈರವ ದೇವಿಯವರು. ಸೊ ಅದರಿಂದ ನಾವು ಇದನ್ನ ಹಿಸ್ಟ್ರಿಗೆ ತೋರಿಸ್ಬೇಕಂತಾನೆ ಹೇಳಿದ್ದಾನೆ. ಸೊ ಇದು ಮಿರ್ಜಾನ್ ಫೋರ್ಟ್ ವಿಸಿಟಿಂಗ್ ಅವರ್ಸ್ ಇದೆ ಇಲ್ಲಿ 6:30 AM ಇಂದ 5:45 PM ವರೆಗೂ ನೀವು ನೋಡ್ಬೋದು. ಇಲ್ಲಿ ಎಂಥ ಎಂಟ್ರಿ ಟಿಕೆಟ್ಸ್ ಏನೂ ಇರಲ್ಲ, ಜಸ್ಟ್ ಫೋರ್ಟ್ ನೋಡಿ. ಬಂದ್ರೆ ಸೊ ದಿಸ್ ಇಸ್ ದ ಎಂಟ್ರಿ. ಮೇನ್ ದ್ವಾರಕ ಅಂತಾರೆ ಇದನ್ನ. ಇದೇ ಮೇನ್ ಇದಿರೋದು. ಇಲ್ಲಿಂದ ನೋಡಿ ಎಲ್ಲಿ ಹೆಂಗಿದಾವೆ ನೋಡಿ, ಇಟ್ಕೆ ಕಳ್ಗಳಿಂದ ಇಟ್ಕೊಂಡು ಹೆಂಗೆ ಕಟ್ಟೋರು ನೋಡಿ. ಇನ್ನೊಂದೇನೆಂದರೆ ಈ ಫೋರ್ಟಲ್ಲಿ ತುಂಬ ಬಿಸಿಲು ಇಲ್ಲ. ಒಂದು ಸೆಂಟ್ರ್ ಆದಮೇಲೆ ಸ್ವಲ್ಪ ಫುಲ್ ಶೇಡ್ ಇದೆ, ಕೂಲ್ನೆಸ್ ಇದೆ. ಆ ಥರ ಕಟ್ಟೋರು ಇನ್ನು ಆರ್ಕಿಟೆಕ್ಟವರು. ಬ್ಯೂಟಿಫುಲ್ ಫೋರ್ಟ್ ಇದೆ ಆ್ಯಕ್ಚುಲಿ. ಸೊ ನಾವೀಗ ಒಳಗಡೆ ಎಂಟ್ರಿ ಕೊಡೋಣ. ನಮ್ಮ ಟೀಮವರೆಲ್ಲ ಇಲ್ಲೇ ಇದ್ದೀರಾ. ನಿಮ್ಗೆ ಹೇಗೆ ಅನಿಸ್ತು? ಆಗಿದ್ದೀವಿ. ಫುಲ್ ಬಿಸಿಲು. ಇವರು ನಮ್ಮ ಆಂಕರ್, ಫಸ್ಟ್ ಆಂಕರ್. ಹಾಯ್. ಇಲ್ಲಿ 3 ಫೋಟೋಗ್ರಾಫರ್ಸ್ ಇದ್ದಾರೆ. ಹಂಗೆ ಇವ್ರು ಕೂದಲು ನೋಡ್ಕೊಂಡ್ಬಿಡಿ. ಅವರು ಗೋವಾಗೆ ಬಂದಿರೋ ಫೀಲಲ್ಲಿ ಇದೆ. ಹೇಗಿದೆ ಫೋಟೋ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆಯ್ತಾ ಫೋಟೋ ಶೂಟ್? ಸೊ ನಾವೀಗ ಒಳಗಡೆ ಹೋಗ್ತೀವಿ. ಅಶ್ವಿನಿ ಅವ್ರು ಯಾಕೋ ತುಂಬ ಸುಸ್ತಾಗಲ್ಲೇ ಕೂತ್ಕೊಂಡಿದ್ದಾರೆ. ಮುಂದೆ ಅಲ್ಲಿ ಹೋಗಿದ್ರೆ ಗೊತ್ತಾಗುತ್ತೆ. ಹಾಂ, ಇಲ್ಲಿ ಹಿಂಗೆ ರೈಟಿಗೆ ಹೋದರೆ ಒಳ್ಳೆ ವ್ಯೂ ಪಾಯಿಂಟ್ ಇದೆ ಇಲ್ಲಿಂದ. ನೆಕ್ಸ್ಟ್ ಮೇಲಿಂದ ವ್ಯೂ ಪಾಯಿಂಟ್ ತುಂಬ ಚೆನ್ನಾಗಿ ಕಾಣುತ್ತೆ. ಫೋಟೋಸು ವೀಡಿಯೋಸ್ಗೆಲ್ಲ ತುಂಬ ಚೆನ್ನಾಗಿದೆ ಪ್ಲೇಸು. ಸೊ ಬನ್ನಿ ವ್ಯೂ ನೋಡೋಣ. ಇಲ್ಲಿ ನಿಂದ್ರೆ ಮೇ ಬಿ ಆಲ್ಮೋಸ್ಟ್ ಕುಮಟಾ ವಿಲೇಜ್ ಕಾಣುತ್ತೆ ಅನ್ಸುತ್ತೆ. ಸೊ ನಾನು ಫಸ್ಟ್ ಟೈಮ್ ಬಂದಿರೋದು, ನಮ್ಮ ಟೀಮವ್ರು ಆಲ್ಮೋಸ್ಟ್ ಎಲ್ಲ ಫಸ್ಟ್ ಟೈಮೇ ಬಂದಿರೋದು. ಸೊ ವಿಲ್ ಸಿ ಹೌ ಇಟ್ ಈಸ್. ಸೊ ಇವಾಗ ಬನ್ನಿ, ನಾನು ನಿಮಗೆ ಎಲ್ಲ ಹೇಳ್ಕೊಡು ಹಂಗೆ ಹೋಗೋಣ ಒಂದು ಸೈಡಿಂದ. ಸೊ ಒಂದು ವ್ಯೂ, ಬೆಸ್ಟ್ ವ್ಯೂ ತೋರಿಸೋಣ ಬನ್ನಿ. ಇಲ್ಲಿ ಕೂರೋಕ್ಕೆ ಸ್ವಲ್ಪ ಇವಾಗ ಮಾಡ್ಯುಲೇಷನ್ ಮಾಡೋರೆ ಗೌರ್ಮೆಂಟ್ ಅವರು. ಈ ಫಸ್ಟೆಲ್ಲ ಇದ್ದಿಲ್ಲ ಅನಿಸ್ತದೆ, ಈ ಚೇರ್ಸ್ ಎಲ್ಲ ಇದ್ದಿಲ್ಲ ಅನಿಸ್ತದೆ, ಇವಾಗ ಮಾಡಿರೋದು. ಸೊ ಯಾಕಂದರೆ ಎಲ್ಲ ಔಟ್ಸೈಡರ್ಸ್ ಬಂದು ಸ್ಪೆಂಡ್ ಮಾಡ್ಕೊತಾರೆ. ಸೊ ಅವ್ರಿಗೆ ರೆಸ್ಟ್ ಮಾಡೋಕ್ಕೆ ಅವ್ರಿಗೊಂದು ಜಾಗವನ್ನು ಮಾಡಲಾಗಿದೆ ಇಲ್ಲಿ. ನಿಮಗೆ ನೋಡ್ಬೋದು ಇಲ್ಲಿಂದನೇ ಆ್ಯಕ್ಚುಲಿ ಸೈನಿಕರು ನೋಡ್ತಾ ಇದ್ದು ಯಾರಾದರೂ ಬರ್ತಾರಾ, ಎನಿಮೀಸ್ ಯಾರಾದರೂ ಬರ್ತಾರಾ ಅಂತ ಇಲ್ಲಿಂದ ನೋಡ್ತಾ ಇದ್ದಿದ್ದು. ಇಲ್ಲಿಂದ ಪಿಸ್ತೂಲ್ಗಳನ್ನ ಇಟ್ಕೊಂಡು ಗಾರ್ಡ್ ಮಾಡ್ತಾಯಿದ್ರು. ಸೊ ಸುಮಾರು 1000 ಜನ ಇಲ್ಲಿ ಆ್ಯಕ್ಚುಲಿ ಆಳಿದ್ರು ಅವಾಗ. ಸೈನಿಕರೇ ತುಂಬ ವರ್ಷಗಳಿಂದ ಇಲ್ಲಿ ಎಷ್ಟು ಜನ ಹೋಗಿರ್ತಾರೆ, ಎಷ್ಟು ಜನ ಹೆಲ್ಪ್ ಮಾಡಿರ್ತಾರೆ, ಇದನ್ನ ಎಷ್ಟು ಜನ ಪ್ರೊಟೆಕ್ಟ್ ಮಾಡಿರ್ತಾರೆ ಅಂತ ನೋಡಿ. ಆಮೇಲೆ ನಿಮ್ಗೆ ಅಲ್ಲಿ ಮುಂದೆ ಕಾಣ್ತಿದೆ ಅಲ್ಲ 2 ಲೈನು, ಅದು ಆ್ಯಕ್ಚುಲಿ ಒಳಗಡೆ ಕಾರಾಗೃಹ ಇದೆ. ಸೊ ಅದು ಮೇ ಬಿ ಬೀಗ ಹಾಕಿದ್ದಾರೆ. ನಾವು ಅಲ್ಲಿ ನೋಡಿದಾಗ ಜಸ್ಟ್ ಒಂದು ವ್ಯೂ ಕೊಡ್ತೀವಿ.
ಅಲ್ಲಿ ಮತ್ತೆ ಹೊಂಡ ಸಹ ಇದೆ. ಸೊ ಆ ಕಡೆ ತುಂಬ ದೊಡ್ಡದಾಗಿದೆ ಫೋರ್ಟ್ ಆ್ಯಕ್ಚುಲಿ ಇದು. ಸೊ ಈಗ ನಮ್ದು ಇತಿಹಾಸ ನೋಡೋಕೆ ಹೋದರೆ ಎಷ್ಟು ಚೆನ್ನಾಗಿ ಆಳಿದ್ದಾರೆ ಅಂತ. ಬಟ್ ಈಗ ಈ ಥರ ಬಾಡ್ ಬಿದ್ದಿರೋದು ನೋಡಿದ್ರೆ ತುಂಬ ನಮ್ಗೆ ಬೇಜಾರಾಗುತ್ತೆ. ಬಟ್ ಇಷ್ಟಾದರೂ ಉಳಿಸಿದಾರಲ್ವಾ, ಗೌರ್ಮೆಂಟ್ ಅವ್ರು ಅಟ್ಲೀಸ್ಟ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನೋಡಿ ಖುಷಿ ಪಡಬೇಕಷ್ಟೇ ನಾವೀಗ. ಇನ್ನೊಂದೇಂದರೆ ನೀವು ನೋಡ್ತಾ ಇರ್ಬೋದು, ನಾರ್ಮಲಾಗಿ ಎಲ್ಲ ಫೋಟೋಲಿ ಸ್ವಲ್ಪ ಬಾಟಲ್ಸ್ ಬಿದ್ದಿರ್ತದೆ, ಪ್ಲಸ್ ಎಲ್ಲೆಲ್ಲೋ ಏನೇನೋ ಪೇಪರ್ಸ್ ಎಲ್ಲ ಬಿದ್ದಿರ್ತವೆ. ಸೊ ಇಲ್ಲಿ ಏನಂದರೆ ಫುಲ್ ಡಸ್ಟ್ಬಿನ್ಸ್ ಆಲ್ ಓವರ್ ಇಕ್ಕಿದ್ದಾರೆ, ಪ್ಲಸ್ ಒಂದು ಚೂರೂ ಗಲೀಜಾಗಿಲ್ಲ. ಸೊ ಇವಾಗ ಬನ್ನಿ ಆ ದ್ವಾರ ಇದು ಕಾರಾಗೃಹನ ನೋಡೋಣ. ನಮ್ಗಿದು ಜೈಲು ಇಲ್ವಂತ ಗೊತ್ತಿಲ್ಲ, ಬಟ್ ನೋಡೋ ಪ್ರಕಾರ ಜೈಲ್ ಅಂತ ಅನಿಸ್ತದೆ. ಯಾಕಂದ್ರೆ ಆಗಿನ ಕಾಲದಲ್ಲಿ ಸೊ ಒಳಗಡೆಗೆ ಇರ್ತಾ ಇದ್ರು. ಅಕಸ್ಮಾತ್ ಇದು ಮೇ ಬಿ ಲೈಕ್ ಇದೇನಂತಾರೆ, ಮೇ ಬಿ ಸೇಫ್ಟಿ ಪ್ಲೇಸ್ ಮಾಡಿರ್ಬೋದು, ಇಲ್ಲಾಂದ್ರೆ ಜೈಲ್ ಇರ್ಬೋದು, ಮೇ ಬಿ ಸೀಕ್ರೆಟ್ಸ್ ಇರ್ಬೋದು, ಅದಕ್ಕೋಸ್ಕರ ಲಾಕ್ ಹಾಕಿರ್ಬೋದು. ಇದು ಅಂಡರ್ ಗ್ರೌಂಡ್ ಇಂದ ತೋಡಿರ್ತಾರಲ್ಲ, ಅದು ಬೇರೆ ಪ್ಲೇಸ್ಗೆ ಹೋಗೋಕೆ ಆ ಸುರಂಗ ಮಾರ್ಗ ಇರ್ಬೋದು. ಇದು. ಬಟ್ ನಮಗೆ ಪ್ರಾಪರ್ ಆಗಿ ಇದು ಗೊತ್ತಿಲ್ಲ ಇದ್ರ ಬಗ್ಗೆ. ಮೇ ಬಿ ಸುರಂಗ ಮಾರ್ಗ ಆಗಿರ್ಬೋದು, ಬಿಕಾಸ್ ಒಳಗಡೆ ಎಲ್ಲ ಕ್ಲೋಸ್ ಆಗಿರುತ್ತೆ. ಸೊ ಒಳಗಡೆ ಕ್ಲೋಸ್ ಆಗಿರೋದ್ರಿಂದ ಸೇಫ್ ಇರಲ್ಲ ಹೋದ್ರೆ ಅಂತೇಳಿ ಮೇ ಬಿ ಅದನ್ನ ಲಾಕ್ ಮಾಡಿರ್ತಾರೆ. ಬನ್ನಿ ನಿಮಗೆ ನೆಕ್ಸ್ಟ್ ಪ್ಲೇಸ್ ನೋಡ್ಸೋಣ. ನೀವು ನೋಡ್ಬೋದು ಬಿಫೋರ್ ಎಲ್ಲ ಹೆಂಗಂದ್ರೆ ರಾಜರಿದ್ರೆ ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾರೆ ಇಲ್ಲಿ. ಇವಾಗ ರಾಜರಿಲ್ಲಲ್ಲ, ಸೊ ಯಾರು ಆಳ್ತಾ ಇಲ್ಲ. ಸೊ ಅದು ಹಂಗೆ ಇದೆ. ಅಶ್ವಿನಿ ಹಾಗೇನ ಕಾಲದ ರಾಜರಾಣಿಗಳು ಇಲ್ಲಿಂದನೇ ಅವರು ನೀರು ಬಳಸ್ಕೊಳ್ತಾ ಇದ್ದಾರೆ. ಸೊ ಗೈಸ್, ಇಲ್ಲಿ ನೋಡ್ತಿರೋ ಪ್ರಕಾರ ಒಂದು ದೊಡ್ಡದು ಹೊಂಡ ಇದೆ. ಸರಿ ಬಾವಿ ಇದೆ. ಮುಂಚೆ ಇದರಲ್ಲೇ ಮೋಸ್ಟ್ಲಿ ಎಲ್ಲ ನೀರೆಲ್ಲ ಉಪಯೋಗಿಸ್ಕೊಂತಿದ್ರು ಅನ್ಸುತ್ತೆ. ಇವಾಗೆಲ್ಲ ಪಾಳು ಬಿದ್ದಿದೆ, ಬೀಳ್ತಾರೆ ಅಂತ ಎಲ್ಲ ಸೇಫ್ಟಿ ಪರ್ಪಸ್ಸಿಗೆ ಕೇಜಸ್ ಎಲ್ಲ ಹಾಕಿದ್ದಾರೆ. ಆ ಕಡೆ ನೋಡಿದ್ರೆ ಆ ಕಡೆ ಒಂದು ಮಂಟಪ ಥರ ಇದೆ. ಸೊ ಅಲ್ಲಿ ಇದನ್ನ ಫಂಕ್ಷನ್ಸು ಏನೇನೋ ಆಗಿನ ಕಾಲದಲ್ಲಿ ಡ್ಯಾನ್ಸ್ ಅದೆಲ್ಲ ಮಾಡ್ತಿದ್ರು ಅನ್ಸುತ್ತೆ. ಸೊ ಅಲ್ಲಿಗೆ ಹೋಗೋಣ ಬನ್ನಿ. ಲಾಸ್ಟ್ ಟೈಮ್ ಮೇಲಿಂದ ತೋರಿಸಿದಾಗ ಇಲ್ಲಿ ಏನಾದರೂ ಮೀಟಿಂಗ್ ಏರಿಯಾ ಇರ್ಬೋದು, ಇಲ್ಲಾಂದರೆ ನೃತ್ಯ ಆಡೋ ಡ್ಯಾನ್ಸ್ ಇರ್ಬೋದಾಗಿತ್ತು. ಇವಾಗ ನೋಡ್ಬೋದು ನೀವು, ಈಸ್ಟ್ ಅಗ್ಲ ಡೋರ್ ಆಲ್ಮೋಸ್ಟ್ 1 ಇಂಚ್ ಡೋರು. ಇದು ಆ್ಯಂಗಲ್ಸ್ ಆಗಿರ್ಬೋದು, ಇಲ್ಲಾಂದರೆ ಲಾಕ್ ಆಗಿರ್ಬೋದು. ಇದು ನೋಡಿ ಎಷ್ಟು ಸೇಫ್ಟಿ ಇರ್ಬೋದು. ನಂಗೆ ಅನಿಸೋ ಪ್ರಕಾರ ಇದು ದೊಡ್ಡ ಮೀಟಿಂಗ್ ಹಾಲ್, ಇಲ್ಲಾಂದರೆ ತುಂಬ ಸಭೆ ಇರ್ಬೋದು ಇದು. ಯಾಕಂದರೆ ಇಷ್ಟು ಸೇಫ್ಟಿಯಾಗಿ ಇಕ್ಕವ್ರು ಅಂದರೆ ಏನಂದ್ರೂ ಒಂದಿರ್ಬೋದು. ಪ್ಲಸ್ ನೋಡ್ಬೋದು ಇಲ್ಲಿ ತುಂಬ ಬಳ್ಳಿಗಳು ಹಾಕಿದ್ದಾರೆ ಗೌರ್ಮೆಂಟ್ ಅವರು. ಸೊ ದೇ ಆರ್ ನಾಟ್ ಅಲೌಡ್ ಅಂತ ಹಾಕಿದ್ದಾರೆ. ಅಲ್ಲಿ ಬೋರ್ಡಲ್ಲಿ ಸ್ಲಿಪ್ಪರಿ ಏರಿಯಾ ಅಂತ ಇದೆ. ಸೊ ತುಂಬ ಜನ ಬಿದ್ದಿರ್ಬೋದು ಅನಿಸ್ತದೆ, ಅದಕ್ಕೋಸ್ಕರ ಹಾಕೋರು ಅವರು. ಕಂಪ್ಲೀಟ್ಲಿ ಇಟ್ಸ್ ಲುಕ್ಸ್ ಲೈಕ್ ಸಭೆ ನಡೆಸೋ ಜಾಗ ಥರನೇ. ಬಟ್ ಇದು ನೋಡಿ ವ್ಯೂ ಹೇಗಿದೆ ಅಲ್ಲ, ಹೆಂಗೆ ಕಟ್ಟಿರ್ತಾರಲ್ಲ ಇವರೆಲ್ಲ. ಸೊ ನೈಸ್, ಅವರ್ ಆನ್ಸರ್ ಇಸ್ ಟು ಗ್ರೇಟ್. ಇವಾಗ ನಾನು ನಾರ್ಮಲ್ ಮನೆ ಕಟ್ಟೋಕ್ಕೆ ಎಷ್ಟು ಕಷ್ಟಪಡ್ತಾರೋ, ಆಗಿನ ಕಾಲದಲ್ಲಿ ನೀವು ನೋಡ್ಬೋದು. ಬನ್ನಿ ತೋರಿಸಿ ಒಂದೊಂದು ಇಟ್ಕೆ ಸೈಜ್ ಏನೇನಿದೆ ಅಂತ ಹೆಂಗಿದೆ ಅಂದರೆ ನೋಡಿ. ಇಲ್ಲಿ ಇಷ್ಟು ಅಗಲ 1.5 ಇಂಚ್ ಇದೆ ಆ್ಯಕ್ಚುಲಿ. ಇಷ್ಟು ಅಗಲ ಇದೆ. ಇದು ಬಂಡೆ ಥರ ಇದೆ ಆ್ಯಕ್ಚುಲಿ. ಬಂಡೆನೋ ಗೊತ್ತಿಲ್ಲ, ಮಾರ್ಬೋಲ್ದೋ ಗೊತ್ತಿಲ್ಲ ಇದು ಆ್ಯಕ್ಚುಲಿ. ಅದೇ ತುಂಬ ತೂಕ ಇರ್ತದೆ ಆ್ಯಕ್ಚುಲಿ ಇದು. ಸೊ ಇದು ಅನದರ್ ಸೈಡ್ ಆಫ್ ಎಂಟ್ರಿ. ಸೊ ವಿ ವಿಲ್ ಟ್ರೈ ಟು ಎಕ್ಸ್ಪ್ಲೋರ್ ಇಟ್. ಇದು ನೋಡಿದ್ರೆ ನೀವು ಇಲ್ಲಿ ಕಂಬ ನೋಡ್ಬೋದು, ಅಲ್ಲಿ ಒಂದು ಕಲ್ಯಾಣಿ ಇದೆ. ಸೊ ಕಾಣ್ಬೋದು ನಿಮಗೆ. ಸೊ ಮೇ ಬಿ ಇದು ಎಂಟ್ರಿ ಲೈಕ್ ಮೇ ಬಿ ಇದು ಸಭೆಗೆ ಹೋಗೋ ದಾರಿ ಇರುತ್ತೆ. ಇದು ಅದರ್ವೈಸ್ ಲೈಕ್ ಮಹಾರಾಜ ಇಲ್ಲೊಂದು ಎರಡು ಬೋತ್ ಎಂಟ್ರಿ. ಇಟ್ ವಿಲ್ ಕನೆಕ್ಟ್ ಟು ಸೇಮ್ ಡೋರ್, ಮೇನ್ ಡೋರ್. ನಾವೇನು ತೋರಿಸಿದ್ವಿ ನಿಮ್ಗೆ ಅಲ್ಲಿ ರಾಣಿ ಎಂಟ್ರಿ ಆಗುತ್ತೆ ನಡ್ಕೊಂಡು. ಮೇ ಬಿ ಆ ಥರ. ಮತ್ತು ಇನ್ನೊಂದು ನೋಡ್ಬೋದು ನೀವು, ಈ ಎಲ್ಲ ಇಟ್ಕೆಗಳ ಮೇಲೆ ನೋಡಿ ಇಲ್ಲಿ ಗ್ರಾಸ್ ಇದ್ದಾವೆ. ಸೊ ಇದೆಲ್ಲ ಫಸ್ಟು ನಾರ್ಮಲ್ ಇವಾಗ ಸನ್ನಿಯಲ್ಲಿ ಎಲ್ಲ ಈ ಥರ ಹೋಗ್ತವೆ. ಏನಾದರೂ ಚೆನ್ನಾಗಿರೋ ಕ್ಲೈಮೇಟ್ ಬಂದರೆ ಫುಲ್ ಗ್ರೀನ್ ಆಗಿರ್ತದೆ. ನೀವು ಅವಾಗ ಫುಲ್ ಅಟ್ರಾಕ್ಟಿವ್ ಆಗಿರ್ತದೆ. ಬೆಟರ್ ಯು ಕ್ಯಾನ್ ಪ್ಲಾನ್ ಲೈಕ್ ಅಕ್ಟೋಬರ್ ನವೆಂಬರ್ಸ್ ಅಲ್ಲಿ ಪ್ಲಾನ್ ಮಾಡಿ. ಹೌದೌದು. ಬಿಕಾಸ್ ನಾವು ಬೇರೆ ಬೀಚಸ್ ಎಲ್ಲ ಪ್ಲಾನ್ ಮಾಡಿದ್ವಿ. ಸೊ ಇದನ್ನು ಕವರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ವಿ ಪ್ಲಾನ್ ದಿಸ್. ನಾವು ಇನ್ನೊಂದು ಕಡೆ ಹೋಗೋಣ. ಇವಾಗ ಇನ್ನೊಂದು ಕಡೆ ಹೋಗಿ ನೋಡೋಣ. ನಮ್ಮ ಗ್ಯಾಂಗ್ ಇಲ್ಲಿ ಫುಲ್ಲು ಇಲ್ಲಿ ವೆಯ್ಟ್ ಮಾಡ್ತಾವ್ರೆ. ನಾವು ನೋಡಿದ್ರೆ ಇಲ್ಲಿ ಹರಟೆ ಮಾಡ್ಕೊಂಡಿದ್ದೀವಿ. ಹರಟೆ ಅಲ್ಲ, ವಿ ಆರ್ ಎಕ್ಸ್ಪ್ಲೈನಿಂಗ್. ಯೆಸ್, ದಟ್ ಇಸ್ ಟ್ರೂ. ಇನ್ಫಾರ್ಮೇಷನ್ ಟು ಅದರ್ಸ್ ಹೌ ಟು ಕಮ್, ಅದ್ರ ಬಗ್ಗೆ ಏನು ಎಲ್ಲ ಅಂತ. ಸೊ
ಸೊ ತುಂಬ ದೊಡ್ಡದಾಗಿದೆ ಆ್ಯಕ್ಚುಲಿ ಫೋರ್ಟ್ ಇದು ವಿಜಯನಗರ ಸಾಮ್ರಾಜ್ಯ ಅವ್ರು ವಶಪಡಿಸ್ಕೊಂಡಿದ್ದಾರೆ ಅಂದರೆ ಅವ್ರ ತಾಕತ್ ಅವ್ರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಥ್ಯಾಂಕ್ ಯು. ಸೊ ಇಲ್ಲಿ ಇದೆ ಓಪನ್ ಸ್ಪೇಸ್. ಸೊ ಈ ಕಡೆ ನೋಡ್ಬೋದು ನೀವು. ಆಲ್ಮೋಸ್ಟ್ ತುಂಬ ಹಾಳಾಗಿದೆ ಅಲ್ಲ, ಇದೆಲ್ಲ ಸಭಾ ಸ್ಥಳಗಳು. ಇಲ್ಲಿ ಏನು ಮಾಡ್ತಾ ಇರ್ಬೋದೋ ಗೊತ್ತಿಲ್ಲ. ನೋಡಿ ಏನೆಲ್ಲ ಇದೆ, ಮೇ ಬಿ ಮಾರ್ಕೆಟ್ ಇರ್ಬೋದು. ಫೈನಲಿ ನಾವು ಮಿರ್ಜಾನ್ ಫೋರ್ಟಿಗೆ ಬಂದು ಮಿರ್ಜಾನ್ ಫೋರ್ಟ್ ಎಲ್ಲ ಫುಲ್ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಆಚೆ ಬಂದ್ವಿ. ನಾವು ಮಿರ್ಜಾನ್ ಫೋರ್ಟ್ದೆ ಕಂಪ್ಲೀಟ್ ಅದ್ರ ಒಳಗಡೆ ಏನೇನಿದೆ ಎಲ್ಲ ಅಂತ ಆಲ್ಮೋಸ್ಟ್ ನಾವು 90% ಕವರ್ ಮಾಡಿದ್ವಿ. ಒಂದು 10% ಆ ಕಡೆ ಮಾರ್ಕೆಟ್ ಏರಿಯಾಸ್ ಎಲ್ಲ ಇತ್ತು, ಕಲ್ಲುಗಳೆಲ್ಲ. ನಮ್ಮ ಟೀಮ್ ಲೇಟ್ ಆಗುತ್ತೆ ಅಂತ ನಾವು ಈಚೆ ಬಂದ್ವಿ. ಅದಕ್ಕೊಂದು ಸಪ್ರೇಟ್ ನಾವು ವೀಡಿಯೋ ರೆಕಾರ್ಡ್ ಮಾಡಿದ್ದೀವಿ. ವಿಲ್ ಪೋಸ್ಟ್ ಆ್ಯಸ್ ಸೂನ್ ಆಸ್ ಪಾಸಿಬಲ್. ಸೊ ಇಲ್ಲಿಂದ ಮುಗಿಸಿ ನಾವು ಈಗ ಸ್ಟೇಗೆ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಬೀಚಲ್ಲಿ ಬಿದ್ದು ಹೊರಲಾಡಬೇಕು. ಸೊ ಆಮೇಲೆ ಸಿಗ್ತೀವಿ. ಬಾಯ್.